The Karnataka State Legal Services Authority conducted the second round of Mega Lok Adalat on December 19th. All districts in the state resolved many pending cases in the courts. ಎಲ್ಲರಿಗೂ ನಮಸ್ಕಾರ. ನಮಗೆ ತಿಳಿದಂತೆ ಈ ಸಲ ಮೆಗಾ ಲೋಕ್ ಅದಾಲತನ್ನು ಕರ್ನಾಟಕ ಕಾನೂನು ಸೇವಾ ಪ್ರಾಧಿಕಾರದವರು ಹಮ್ಮಿಕೊಂಡಿದ್ದಾರೆ. ನಮಗೆಲ್ಲ ಗೊತ್ತಿದ್ದಂತೆ ಕಳೆದ ಸಲ ನಾವು 16,500 ಪ್ರಕರಣಗಳನ್ನು ಮೊಟ್ಟ ಮೊದಲ ಬಾರಿಗೆ ಈ ಲೋಕ್ ಅದಾಲತ್ ಮೂಲಕ ನಾವು ಇತ್ಯರ್ಥಗೊಳಿಸಿದ್ವಿ. ಈ ಸಲ ಫಿಸಿಕಲ್ ಮತ್ತು ಈ ಎರಡೂ ಪ್ರಕಾರಗಳ ಮೂಲಕ ನಾವು ಪ್ರಕರಣಗಳನ್ನು ಇತ್ಯರ್ಥಪಡಿಸೋದಕ್ಕೆ ಈ ಸಲ ಒಂದು ಯೋಜನೆಯನ್ನು ರೂಪಿಸಿಕೊಂಡಿದ್ದೇವೆ. ನಮ್ಮ ಈ ಒಂದು ಮೆಗಾ ಲೋಕ್ ಅದಾಲತ್ತಿಗೆ ಸಂಬಂಧಿಸಿದಂತೆ ಈ ದಿನ ಪ್ರಕರಣಗಳನ್ನು ಇತ್ಯರ್ಥ ಮಾಡೋದಕ್ಕೆ 50,000ಕ್ಕಿಂತಲೂ ಹೆಚ್ಚು ಪ್ರಕರಣಗಳನ್ನು ನಾವು ಇತ್ಯರ್ಥ ಮಾಡೋದಕ್ಕೆ ಕ್ರಮ ತೆಗೆದುಕೊಂಡಿದ್ದೇವೆ. ಅದಕ್ಕಾಗಿ ನಾವು 110 ವಿಶೇಷ ಬೆಂಚ್ಗಳನ್ನು ಕಾನ್ಸ್ಟಿಟ್ಯೂಟ್ ಮಾಡಿ ಅಲ್ಲಿ ನಾವು ನ್ಯಾಯಾಧೀಶರನ್ನು ಹಾಗೂ ಕನ್ಸಿಲೇಟರ್ನ ನೇಮಕ ಮಾಡಿ ಹೆಚ್ಚಿನ ಪ್ರಕರಣಗಳನ್ನು ನಾವು ಈ ಲೋಕ್ ಅದಾಲತ್ನ ಮೂಲಕ ನಿಕಾಲಿ ಮಾಡುವಂತಹ ಒಂದು ಕ್ರಮವನ್ನು ತೆಗೆದುಕೊಂಡಿದ್ದೇವೆ. ಹೋದ ಸಲಕ್ಕಿಂತ ಹೆಚ್ಚಿನ ಒಂದು ವಿಸ್ತೃತವಾದಂತಹ ಒಂದು ಪ್ರಕರಣಗಳ ವಿಲೇವಾರಿಯನ್ನು ಮಾಡುವಂಥ ಒಂದು ಜವಾಬ್ದಾರಿ ನಮ್ಮ ಮೇಲಿದೆ. ಕಳೆದ ಸಲ 16,500 ಆಗಿತ್ತು. ಈ ಸಲ ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಅಂತಂದರೆ ಸುಮಾರು 20,000ಕ್ಕಿಂತ ಹೆಚ್ಚು ಪ್ರಕರಣಗಳು ಇತ್ಯರ್ಥವಾಗುವಂಥ ಒಂದು ಗುರಿಯನ್ನು ನಾವು ಹಾಕಿಕೊಂಡಿದ್ದೇವೆ. ಅದೇ ರೀತಿ ಪ್ರೀ ಲಿಟಿಗೇಷನ್ ಅಂದರೆ ವ್ಯಾಜ್ಯಪೂರ್ವ ಪ್ರಕರಣಗಳು 5,600 ಪ್ರಕರಣಗಳನ್ನು ವಿವಿಧ ಬ್ಯಾಂಕ್ಗಳು ಹಾಗೂ ವಿವಿಧ ಸೇವಾ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ನಾವು ಪ್ರಕರಣಗಳನ್ನು ನಿಗದಿಪಡಿಸಿದ್ದೇವೆ. ವಕೀಲರ ಸಂಘದ ಪದಾಧಿಕಾರಿಗಳು, ಎಲ್ಲ ವಕೀಲ ಬಾಂಧವರು, ಕಕ್ಷಿದಾರರು, ನ್ಯಾಯಾಧೀಶರು, ಸಂಧಾನಕಾರರು ಹಾಗೂ DLSA ವತಿಯಿಂದ ನೇಮಕಾದಂಥ ಮೆಂಬರ್ ಸೆಕ್ರೆಟರಿ ಬಾದಾಮಿಯವರು ಹಾಗೂ ಅವರ ಸಿಬ್ಬಂದಿ, ಸಿಟಿ ಸಿವಿಲ್ ಕೋರ್ಟ್ ನ್ಯಾಯಾಲಯದ ರಿಜಿಸ್ಟ್ರಾರ್ಗಳು ಹಾಗೂ ಎಲ್ಲ ಸಿಬ್ಬಂದಿ ಅವಿರತವಾಗಿ ನಾವು 1ನೇ ತಾರೀಕಿನಿಂದ ಈ ಎಲ್ಲ ಒಂದು ತಯಾರಿಯನ್ನು ಈಗ ಮಾಡ್ಕೊಂಡಿದ್ದೇವೆ. ಅದರದ್ದು ಫಲ ಕೊಡುವಂಥ ಒಂದು ದಿವಸ ಅಂದರೆ ಈ ದಿವಸ. ನಿಮ್ಮ ಎಲ್ಲರ ಪ್ರಯತ್ನಕ್ಕೆ ಕಕ್ಷಿದಾರರು, ವಕೀಲರು ಎಲ್ಲರೂ ಸಹಕಾರ ಕೊಡಬೇಕಂತ ಕೇಳಿ ಹೆಚ್ಚಿನ ಪ್ರಕರಣಗಳನ್ನು ಇತ್ಯರ್ಥಪಡಿಸೋದಕ್ಕೆ ಕೈ ಜೋಡಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ನಮಸ್ಕಾರ. ಬೃಹತ್ ಲೋಕ್ ಅದಾಲತ್ ನಡೀತಾ ಇದೆ. ಇದಕ್ಕೆ ಪೂರಕವಾಗಿ ವಕೀಲರು ಪೂರ್ಣ ಸಹಕಾರವನ್ನು ನೀಡಿದ್ದಾರೆ. ಏನು ಕಕ್ಷಿದಾರರಿಗೆ ತ್ವರಿತವಾಗಿ ನ್ಯಾಯ ವಿತರಣೆ ಮಾಡೋ ಇದರಲ್ಲಿ ಅನೇಕ ವಕೀಲರು ತಮ್ಮ ಫೀಸನ್ನು ಸಹ ತೆಗೆದುಕೊಂಡಿರ ಇವತ್ತು ರಾಜಿ ಇದರಲ್ಲಿ ಭಾಗಿಯಾಗಿ ನಮ್ಮ ಸೇವೆಯೂ ಸಹ ಇದರಲ್ಲಿ ವಕೀಲರ ಸೇವೆ, ವಕೀಲರ ಸ್ಯಾಕ್ರಿಫೈಸು ಇದೆ. ಇವತ್ತು ಡಿಸ್ಪೋಸಲ್ ಆದರೆ ನಮ್ಮ ವಕೀಲರ ಪಾತ್ರ ಮತ್ತು ಏನು ನ್ಯಾಯಾಂಗದಲ್ಲಿ ನಾವು ಭಾಗಿಯಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಕಕ್ಷಿದಾರರಿಗೆ ಒಂದು ನ್ಯಾಯಾಲಯಕ್ಕೆ ಹೋದರೆ ಬೇಗ ತೀರ್ಪು ಬರುತ್ತೆ, ನ್ಯಾಯ ಸಿಗುತ್ತೆ ಅಂತ ಒಂದು ವಿಶ್ವಾಸ ಏನಿದೆ ಅದು ಉಳಿಸ್ಬೇಕು ಅನ್ನೋ ದಿಟ್ಟಿನಲ್ಲಿ ಅತ್ಯಂತ ಹೆಚ್ಚು ಜನರಿಗೆ ನ್ಯಾಯವನ್ನು ತೀರ್ಪನ್ನು ರಾಜಿ ಮುಖಾಂತರ ನೀಡುವ ಮುಖೇನ ಕರ್ನಾಟಕಕ್ಕೆ ಒಂದು ಹೊಸ ಆಯಾಮವನ್ನು, ಅದರಲ್ಲೂ ನಮ್ಮ ಸನ್ಮಾನ್ಯ ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿಗಳು 24/7 ಕೆಲಸ ಮಾಡೋವಂಥ ಒಂದು ಕನ್ಸರ್ನ್ ಇರೋವಂಥ ಒಂದು ಕಮಿಟ್ಮೆಂಟ್ ಇರೋವಂಥ ಮುಖ್ಯ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಇದು ಯಶಸ್ವಿಯಾಗಿ ಆಗ್ತಾಯಿದೆ. ನಾವು ಸಹ ಪೂರ್ಣ ಬೆಂಬಲವನ್ನು, ಸಹಕಾರವನ್ನು ವಕೀಲರು ತಮ್ಮ ಏನು ಸ್ಯಾಕ್ರಿಫೈಸ್ ಅಂತ ಹೇಳಿದೆ, ನ್ಯಾಯಾಧೀಶರು ಇದೊಂದು ರಾಜಿ ಮಾಡಿಸ್ಬಿಡಿ, ಇದೊಂದು ಮಾಡಿಸ್ಬಿಡ್ರಿ ಎಷ್ಟು ಅಂತ ಹೇಳಿದಾಗ ಕೆಲವು ಕಕ್ಷಿದಾರರು ಫೀಸು ಕೊಡೋಕ್ಕೆ ಶಕ್ತಿ ಇರಲ್ಲ. ಆ ಫೀಸು ತಗೊಂಡಿರ ಇವತ್ತು ನ್ಯಾಯ ವಿತರಣೆಯನ್ನು ಮಾಡಿದ್ದೇವೆ. ನಮ್ಮೆಲ್ಲ ವಕೀಲರಿಗೆ ನಾನು ನಮ್ಮ ವಕೀಲರ ಸಂಘದ ಪರವಾಗಿ ಕೃತಜ್ಞತೆಗಳನ್ನು, ಎಲ್ಲ ಕಾನೂನು ಸೇವಾ ಪ್ರಾಧಿಕಾರ ಎಲ್ಲರಿಗೂ ಸಹ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ.
ಎಲ್ಲರಿಗೂ ನಮಸ್ಕಾರ. ಇವತ್ತು 19/12/2020 ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದ ಮೇರೆಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ನಗರದಲ್ಲಿ ಬರ್ತಕ್ಕಂಥ ಎಲ್ಲ ನ್ಯಾಯಾಲಯಗಳಲ್ಲಿ ಲೋಕ್ ಅದಾಲತ್ ಪ್ರಾರಂಭವಾಗಿದೆ. ಸಿಟಿ ಸಿವಿಲ್ ಕೋರ್ಟ್, ಕೌಟುಂಬಿಕ ನ್ಯಾಯಾಲಯ, ಕೈಗಾರಿಕಾ ಟ್ರಿಬ್ಯುನಲ್, ಕಾರ್ಮಿಕ ನ್ಯಾಯಾಲಯ, ಲಘು ವ್ಯವಹಾರಗಳ ನ್ಯಾಯಾಲಯ, CMM ನ್ಯಾಯಾಲಯಗಳಲ್ಲಿ ಲೋಕ್ ಅದಾಲತ್ ಪ್ರಾರಂಭವಾಗಿದೆ. ಈ ಲೋಕ್ ಅದಾಲತ್ಗಳಲ್ಲಿ ಒಟ್ಟಾರೆ ನಾವು 47,913 ಪ್ರಕರಣಗಳನ್ನು ವಿಲೇವಾರಿಗಾಗಿ ತೆಗೆದುಕೊಂಡಿದ್ದೇವೆ. ಎಲ್ಲ ಕಕ್ಷಿದಾರರು ಮತ್ತು ನಗರದ ಎಲ್ಲ ನ್ಯಾಯವಾದಿಗಳು, ನ್ಯಾಯಾಲಯದ ಸಿಬ್ಬಂದಿಗಳು, ನ್ಯಾಯಾಲಯದ ಎಲ್ಲ ನ್ಯಾಯಾಧೀಶರುಗಳು ಈ ಲೋಕ್ ಅದಾಲತ್ನ ಯಶಸ್ವಿಗಾಗಿ ಈಗಾಗಲೇ ಕೆಲಸ ಪ್ರಾರಂಭಿಸಿದ್ದಾರೆ. ಲೋಕ್ ಅದಾಲತ್ತು ನಡೀತಾ ಇದೆ. ಒಟ್ಟು ನಮ್ಮ ಬೆಂಗಳೂರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಡಿಯಲ್ಲಿ ಬರ್ತಕ್ಕಂಥ ಎಲ್ಲ ನ್ಯಾಯಾಲಯಗಳಲ್ಲಿ ಕೂಡಿ 110 ಬೆಂಚ್ಗಳನ್ನು ನಾವು ಸ್ಥಾಪಿಸಿದ್ದೇವೆ. 110 ಲೋಕ್ ಅದಾಲತ್ ಬೆಂಚ್ಗಳಲ್ಲಿ ಒಟ್ಟು 48,000 ಪ್ರಕರಣಗಳು ರಾಜಿ ಸಂಧಾನಕ್ಕಾಗಿ ಇತ್ಯರ್ಥವಾಗಲಿವೆ, ಅದರ ವಿಚಾರಣೆಯಾಗಲಿವೆ. ಮತ್ತು ಅದರಲ್ಲಿ ನಮ್ಮ ಅಂದಾಜಿನ ಪ್ರಕಾರ 20,000ಕ್ಕೂ ಹೆಚ್ಚು ಪ್ರಕರಣಗಳು ರಾಜಿ ಸಂಧಾನದ ಮೂಲಕ ಮುಗಿಯಬಹುದೆಂದು ನಾವು ಇಚ್ಛೆ ವ್ಯಕ್ತಪಡಿಸುತ್ತೇವೆ. ಮತ್ತು ಈ 50,000 ಪ್ರಕರಣಗಳು ಎಲ್ಲವೂ ಸಹ ನ್ಯಾಯಾಲಯಗಳಲ್ಲಿ ಪೆಂಡಿಂಗ್ ಇರ್ತಕ್ಕಂಥ, ವಿಚಾರಣೆಗೆ ಬಾಕಿ ಇರತಕ್ಕಂಥ ಪ್ರಕರಣಗಳಿದ್ದು, ಅದರಲ್ಲಿ ಅನೇಕ ಪ್ರಕರಣಗಳು 10-15 ವರ್ಷಗಳಿಂದ ಪೆಂಡಿಂಗ್ ಇರ್ತಂಥ ಪ್ರಕರಣಗಳು ಸಹ ಆಗಲಿದೆ. ಈ ಒಂದು ಭವ್ಯವಾದ ಮತ್ತು ಎಲ್ಲ ಕಕ್ಷಿದಾರರಿಗೆ ಉಜ್ವಲ ಭವಿಷ್ಯವನ್ನು ರೂಪಿಸುವಂತಹ ಲೋಕ್ ಅದಾಲತ್ಗೆ ಸಹಕರಿಸಿದ ಎಲ್ಲ ನ್ಯಾಯವಾದಿಗಳಿಗೂ ಮತ್ತು ಬೆಂಗಳೂರು ಬಾರ್ ಅಸೋಸಿಯೇಷನ್ ಪದಾಧಿಕಾರಿಗಳಿಗೂ ಮತ್ತು ನಮ್ಮ ಎಲ್ಲ ಕಕ್ಷಿದಾರರಿಗೂ, ನ್ಯಾಯಾಲಯದ ಸಿಬ್ಬಂದಿಯವರಿಗೂ, ನ್ಯಾಯಾಧೀಶರುಗಳಿಗೂ ಮತ್ತು ಎಲ್ಲ ನಮ್ಮ ಈ ಲೋಕ್ ಅದಾಲತ್ತಿನ ಯಶಸ್ವಿಗೆ ಪರಿಶ್ರಮ ಪಡುತ್ತಿರುವ ಎಲ್ಲರಿಗೂ ಸಹ ನಾನು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಕಾರ್ಯದರ್ಶಿಯಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮಸ್ತೆ. The cases related to motor vehicles accidents compensation, compoundable criminal cases, check bounce cases and family court matters except divorce cases were settled in Mega Lok Adalat. Honorable Justice, honorable judges and advocates have put in their efforts to make this Mega Lok Adalat a grand success.